ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೋರೆಕಾಯಿ ಮತ್ತು ಮೊಸರು ಯೂಸ್ ಮಾಡಿ ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಅಶ್ಯಂಬ್ರ ಅಂತ ಸುತ್ತ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಅಕ್ಕಿ ನೆನಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್, 1 ಟೇಬಲ್ ಸ್ಪೂನ್ ಅಷ್ಟು. ಅದಾದಮೇಲೆ ಸೋರೆಕಾಯಿನ ನೀಟಾಗಿ ಹೆಚ್ಚಿಟ್ಕೊಳ್ಳಿ, ಪೀಸ್ ಥರ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರು ಓಕೆ, ಸ್ವಲ್ಪ ದಪ್ಪದಾಗಿದ್ರು ಹೆಚ್ಚಿಟ್ಕೊಂಡ್ರು ಓಕೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಟ್ಯೂಬ್ ಸೈಜ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಹೆಚ್ಚಿಟ್ಕೊಳ್ಳಿ. ಈ ಕಡೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಅಕ್ಕಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ತೆಂಗಿನಕಾಯಿ ತೊಗೋಬೇಕಾಯ್ತು ಫ್ರೆಂಡ್ಸ್, ತೆಂಗಿನಕಾಯಿ ಇರಲಿಲ್ಲ, ಹಾಗಾಗಿ ಇಷ್ಟನ್ನೇ ತೊಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಮತ್ತು ಟೊಮೊಟೊ, ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮಸಾಲೆ ಎಲ್ಲ ರುಬ್ಕೊಬರ್ತೀನಿ. ಮಸಾಲ ರುಬ್ಬಿದ್ದಾಯಿತು, ಇವಾಗ ಒಗ್ಗರಣೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಇದು ಬಜ್ಜಿ ಕರೆದಿದ್ದು ಎಣ್ಣೆ ಇತ್ತಲ್ಲ, ಅದನ್ನು ಸ್ವಲ್ಪ ಹಂಗೆ ಇತ್ತು, ಹಂಗಾಗಿ ಅದನ್ನೇ ಸೇರಿಸ್ಕೊತಿದ್ದೀನಿ, ಏನೂ ಆಗೋಲ್ಲ ಅಂತ. ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ಈರುಳ್ಳಿ ಸತ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಜಾಸ್ತಿ ಆಗಿ ಮಾಡಿದ್ರೆ ಸತ ತುಂಬ ಟೇಸ್ಟಾಗಿರುತ್ತೆ. ಅದಾದಮೇಲೆ ಟೊಮೊಟೊ ಸತ ಆ್ಯಡ್ ಮಾಡಿಕೊಡಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಈಗ ಸೋರೆಕಾಯಿ ಬೆಂದಿದೆಯಾ ಅಂತ ನೋಡ್ಕೊಬರೋಣ ಫ್ರೆಂಡ್ಸ್. ಅಷ್ಟೊತ್ತಿಗೆ ಕುಕ್ಕರ್ ಸತ ಬೇಯಿಸಿಟ್ಕೊಂಡಿದ್ದೆ. ಈ ಕಡೆ ಮಸಾಲ ಸತ ರುಬ್ಬಿಟ್ಕೊಂಡಿದ್ದೀನಲ್ಲ, ಸೋರೆಕಾಯಿ ಸತ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಸಾಕು, ಅರ್ಧ kg ಅಷ್ಟು ಸೋರೆಕಾಯಿ ತೊಗೊಂಡಿದ್ದೆ, ಅದಕ್ಕೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಅಷ್ಟು ಬೇಕಾಗುತ್ತೆ ಸೋರೆಕಾಯಿ, ಅಷ್ಟು ½ kg ಇರೋದ್ರಿಂದ. ಇವಾಗ ಸ್ವಲ್ಪ ನೀರು ಸತ ಆ್ಯಡ್ ಮಾಡಿಕೊಂಡೆ, ಇದು ಸ್ವಲ್ಪ ಕುದೀಲಿ. ಅಷ್ಟೊತ್ತಿಗೆ ಸೋರೆಕಾಯಿ ಸತ ಬೆಂದಿದೆ ಫ್ರೆಂಡ್ಸ್. ನೋಡಿ, ಕುಕ್ಕರಲ್ಲಿ 2 ವಿಸಲ್ ಹೊಡ್ಸ್ಕೊಂಡಿದ್ದೀನಿ. ಇದು ಸೋರೆಕಾಯಿ ಸತ ನೀಟಾಗಿ ಬೆಂದಿತ್ತು. ಬಲ್ತಿದ್ರೆ ಸಿಪ್ಪೆ ತಕ್ಕೊಳ್ಳಿ, ಬಲ್ತಿಲ್ಲ ಅಂದರೆ ಹಂಗೆ ಸಿಪ್ಪೆ ಸಮೇತನೇ ಸೇರಿಸಿ ಮಾಡ್ಬೋದು. ಇದು ಸ್ವಲ್ಪ ಬಲ್ತಿರ್ಲಿಲ್ಲ, ಹಂಗಾಗಿ ಸಿಪ್ಪೆ ಸತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಸತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಮಾತ್ರ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ನೀರು ಸ್ವಲ್ಪ ತೊಗೊಂಡಿದ್ದೀನಿ. ಮೊಸರು ಫುಲ್ಲು ಮಜ್ಜಿಗೆ ಥರ ಮಾಡ್ಕೋಬೇಕಲ್ಲ, ಅದಕ್ಕಾಗಿ. ನೋಡಿ ಫ್ರೆಂಡ್ಸ್, ಈಗ ಅರ್ಧ ಲೀಟ್ರ್ ಮೊಸರು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸತ ಆ್ಯಡ್ ಮಾಡ್ಕೊಳ್ಳಿ. ಏನು ತುಂಬ ಗಟ್ಟಿ ಮೊಸರಿಗೆ ಮಾಡಬೇಕಂತೇನಿಲ್ಲ, ಮಜ್ಜಿಗೆ ಟೈಪ್ ಸತ ಮಾಡ್ಕೊಂಡು ಹಾಕೊಬೋದು. ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಕಮ್ಮಿ ನೀರು ತೊಗೊಳ್ಳಿ. ಇಲ್ಲ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. 1/4 ಲೀಟ್ರಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಪಾಪುಗೆ ಮೊಸರು ಬೇಕಾಗುತ್ತೆ ಅಂತ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಕ್ಕ ಲೋಟದಾಗ 1 ಕಪ್ಪಷ್ಟು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಪಾಪುಗೆ ಬೇಕಾಗುತ್ತೆ ಊಟ ಮಾಡೋಕ್ಕೆ ಅಂತ. ಇವಾಗ ಇದು ನೀಟಾಗಿ ಮೊಸರನ್ನ ಒಂದು ಲೋಟದಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೇಲಿಂದ ಕೆಳಗೆ ಎತ್ತೊಯ್ತಾ ಇದ್ದೀನಿ, ನೀಟಾಗಿ ಮಜ್ಜಿಗೆ ಥರ ಆಗಲಿ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮೊಸರು ಥರ ಗಟ್ಟಿರುತ್ತಲ್ಲ, ಈ ಥರ ಮಾಡಿದ್ರೆ ನೀಟಾಗಿ ಕರಗುತ್ತೆ. ಅಷ್ಟೊತ್ತಿಗೆ ಈ ಕಡೆ ಕುದಿ ಸತ ಬಂದಿತ್ತು. ಬಟ್ ಬಿಸಿ ಇರುವಾಗ ಮೊಸರನ್ನ ಆ್ಯಡ್ ಮಾಡಬಾರ್ದು. ಬಿಸಿ ಇರುವಾಗ ಮೊಸರನ್ನ ಆ್ಯಡ್ ಮಾಡಿದ್ರೆ ಅದು ಒಡಕ್ಲು ಬರುತ್ತಲ್ಲ ಫ್ರೆಂಡ್ಸ್. ಇವಾಗ ಎಕ್ಸಾಂಪಲ್ಗೆ ಪನ್ನೀರೆಲ್ಲ ಆಗುತ್ತಲ್ಲ ಫ್ರೆಂಡ್ಸ್, ಆ ಥರ ಆಗೋಗ್ಬಿಡುತ್ತೆ. ಅದು ಸ್ವಲ್ಪ ಕೂಲ್ ಆಗಬೇಕು, ಆಮೇಲೆ ಆ್ಯಡ್ ಮಾಡ್ಕೊಂಡ್ರೆ ಆಗುತ್ತೆ ಮೊಸರನ್ನ. ಅದಕ್ಕಿಂತ ಮುಂಚೆ ಈಗ ಬೇಯಿಸಿ ಇಟ್ಕೊಂಡಿದ್ನಲ್ಲ ಸೋರೆಕಾಯಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಸತ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸೋರೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಹಸಿ ಅಂತ ಅನಿಸುತ್ತೆ ತಿನ್ನಬೇಕಾದ್ರೆ. ಇದು ಇವಾಗ ನೀಟಾಗಿ ಕೂಲ್ ಆಗಿದೆ. ಇವಾಗ ಮಜ್ಜಿಗೆ ಸತ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಈಗ ಸೋರೆಕಾಯಿ ಫುಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸೋಸೋ ಜಾಲರಿ ಬರುತ್ತಲ್ಲ, ಅದರಲ್ಲಿ ಸತ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಾಂದರೆ ನೀಟಾಗಿ ನೀರು ಸೋಸ್ಕೊಂಡು, ಪಾಪು ಕೈ ಬಿಡ್ತಿರ್ಲಿಲ್ಲ, ನಾನು ಹಂಗೆ ಸಾಂಬಾರು ಸೌಟಲ್ಲೇ ತೆಗ್ದು ಹಾಕ್ತಾಯಿದ್ದೀನಿ. ಸಾಂಬಾರು ಮಾತ್ರ ಸಖತ್ತು ಟೇಸ್ಟಾಗಿ, ನೋಡೋಕ್ಕೆ ಸತ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸಾಂಬಾರು ಸತ ತುಂಬ ಟೇಸ್ಟಾಗಿತ್ತು ಅನ್ನದ ಜೊತೆ ಊಟ ಮಾಡೋಕ್ಕೆ ಮಾತ್ರ. ನೋಡಿ, ಇವಾಗ ಅದನ್ನು ಮಜ್ಜಿಗೆನ ಆ್ಯಡ್ ಮಾಡಿಕೊಂಡೆ. ಸಾಂಬಾರು ಫುಲ್ಲು ಕೂಲ್ ಆದಮೇಲೆ ಮಜ್ಜಿಗೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸಾಂಬಾರು ಒಡೆದೋಗೋ ಚಾನ್ಸಸ್ ಇರುತ್ತೆ. ನಾನಿವಾಗ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗೇ ಆಗಿತ್ತು ಫ್ರೆಂಡ್ಸ್. ಒಂದ್ಸತಿ ಈ ಥರ ನೀವು ಮಾಡಿ ಟ್ರೈ ಮಾಡಿ. ನಾನು ಬೆಳಗ್ಗೆ ಟಿಫನ್ಗೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಸಪೋಟ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಸಪೋಟ ಜ್ಯೂಸ್ ಸತ ಮಾಡಿ ಕುಡಿಯೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ½ ಲೀಟ್ರ್ ಹಾಲಲ್ಲಿ ಮಾಡಿದೆ ಫ್ರೆಂಡ್ಸ್, ಇಬ್ಬರಿಗೆ ಕರೆಕ್ಟ್ ಆಯ್ತದು. ಅದಾದಮೇಲೆ ತರಕಾರಿ ಎಲ್ಲ ತರಕಾರಿ ಎಲ್ಲ ತೊಗೊಬಂದಿದ್ದೆ ಫ್ರೆಂಡ್ಸ್. ನೀಟಾಗಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಊರಿಗೆ ಹೋಗಬೇಕಾಗಿತ್ತು. ಇವಾಗ ತರಕಾರಿ ತೊಗೊಂಡು ವೇಸ್ಟ್ ಆಗುತ್ತೆ ಅಂತ ಊರಿಗೆ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಇದೆಲ್ಲ ಹೀರೆಕಾಯಿ, ಇದನ್ನು ತೊಗೊಬಂದಿದ್ದೆ, ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ. ಆಮೇಲೆ ಊರಿಗೆ ಹೋಗೋಣ ಅಂತ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ಬಿಟ್ಟು 6 ಗಂಟೆಗೆ ಪೂಜೆ ಗೀಜೆ ಎಲ್ಲ ಮುಗಿಸ್ತೇವೆ. ಸಡನ್ಲಿ ಊರಿಗೆ ಹೊರಟಿದ್ದೀನಿ. ಇದು ಹೋದ ಸೋಮವಾರದ ಬ್ಲಾಗ್ ಫ್ರೆಂಡ್ಸ್. ಅದಾದಮೇಲೆ ಸ್ವಲ್ಪ ನನಗೆ ಬೇಜಾರಾಗಿತ್ತು, ಹಾಗಾಗಿ ಯಾವುದೇ ರೀತಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಊರಿಗೆ ಹೋದ್ಮೇಲೆ ಸ್ವಲ್ಪ ಒಂದೊಂದ್ಸತಿ ಸಡನ್ನಾಗಿ ಇದ್ದಾಗಲೇ ಏನಾದರೂ ಒಂದು ಮನಸ್ಸಿಗೆ ಬೇಜಾರಾಗೋಂಥ ವಿಚಾರ ನಡೆಯುತ್ತೆ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ತುಂಬ ಬೋರಾಗಿತ್ತು. ಒಂದು 8 ದಿವಸದಿಂದ ಯಾವ ವಿಡಿಯೋ ಏನೂ ಮಾಡಿರಲಿಲ್ಲ. ಅಷ್ಟು ಮನಸ್ಸಿಗೆ ನೋವು, ಒಂಥರ ಬೇಜಾರು ಅನಿಸಿತ್ತು ಫ್ರೆಂಡ್ಸ್. ಹಾಗಾಗಿ ಏನು ಮಾಡಲಿಲ್ಲ. ಮತ್ತು ರೈಸ್ ಎಲ್ಲ ಮಿಕ್ಕಿತ್ತು, ಹೋಗೋಕ್ಕಿಂತ ಮುಂಚೆ ಅದನ್ನೆಲ್ಲ ನೀಟಾಗಿ ತೊಳೆಯೋಣ ಅಂತ ಎಲ್ಲ ತಿಳ್ಕೊಂಡು ತೊಳೆದು
ತೊಳೆದಿಡ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಸತ ಮಿಕ್ಕಿತ್ತು. ಬೆಳಗ್ಗೆ ನಾನು ಸಿಂಪಲಾಗಿ ಇದೊಂದು ಡ್ರೆಸ್ ಹಾಕ್ಕೊಂಡು ಹೀಗೆ ರೆಡಿ ಆಗಿಬಿಟ್ಟು ಪೂಜೆ ಮಾಡಿದ್ದೀನಿ. ತಲೆ ಸತ ಬರೀ ಒಂದು ಮೇಲ್ಗಡೆ ಒಂದು ಜುಟ್ಟು ಥರ ಹಾಕ್ಕೊಂಡಿದ್ದೀನಿ. ಈ ಶಕೆಗೆ ಫುಲ್ಲು ಒಂಥರ ಶಕೆ ಅನಿಸುತ್ತೆ ಫ್ರೆಂಡ್ಸ್, ಕೂದಲೆಲ್ಲ ಬಿಟ್ಕೊಂಡ್ರೆ. ಅದಾದಮೇಲೆ ನಾನು ಸತ ಊಟ ಮಾಡಿಕೊಂಡು ಹೊರಟೆ. ಅದೇ ಸಾಂಬಾರು ಉಳಿದಿತ್ತು ಫ್ರೆಂಡ್ಸ್. ಸಾಂಬಾರೇನು ಚೆಲ್ಲಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ನಾನು ಮತ್ತೆ ಏನು ಮಾಡೋದು ಒಂದು ಟೈಮಿಗೆ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು. ಬಟ್ಟೆ ಎಲ್ಲ ತೊಳೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ತೊಳೆದು ಆಮೇಲೆ ಒಣಗಾಕ್ಬಿಟ್ಟು ಆಮೇಲೆ ಹೊರಡೋದಂತ. ಮತ್ತು ಹಂಗೆ ಇಟ್ಟೋದ್ರೆ ಹಂಗೆ ಇರುತ್ತೆ. ಸ್ವಲ್ಪ ಟೈಮ್ ಇತ್ತು, ಇನ್ನೂ ನಮ್ಮ ಮೈದನ ಬರೋದು ಲೇಟಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಲೈಕ್ ಮಾಡಿ ತಗೊಂಡು